ನಮಸ್ಕಾರ ವೀಕ್ಷಕರೇ ನರೇಂದ್ರ ಮೋದಿ ಕೊನೆಗೂ ದೊಡ್ಡ ಘೋಷಣೆಯೊಂದನ್ನು ಮಾಡಿದ್ದಾರೆ. ರಾತ್ರೋರಾತ್ರಿ ಅತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿಯವರೆಗೂ ನಡೀತಾ ಇದ್ದ ಹೈಡ್ರಾಮಾ, ಅಸಲಿ ಪ್ರತಿಭಟನೆ, ನಕಲಿ ಪ್ರತಿಭಟನೆ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ಕೆಲವು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದವರ ಅಂಗಡಿಯನ್ನೂ ಬಂದ್ ಮಾಡೋದಕ್ಕೆ ಕೊನೆಗೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮೋದಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇದರ ನಡುವೆ ನೀಟ್ ಪ್ರತಿಭಟನೆಯ ಮುಂದಾಳತ್ವ ವಹಿಸೋದಕ್ಕೆ ಹೋಗಿದ್ದ ರಾಹುಲ್ ಗಾಂಧಿ ಅವರಿಗೆ ತೀವ್ರ ಮುಖಭಂಗ ಆಗಿದೆ. ಮತ್ತೊಮ್ಮೆ ರಾಹುಲ್ ಟುಸ್ ಪಟಾಕಿ ಆಗಿದ್ದಾರೆ. ಕೇಂದ್ರದ ವಿರುದ್ಧ, ಮೋದಿ ವಿರುದ್ಧ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳೋಣ ಅಂತ ಇದ್ರು. ಆದರೆ ರಾಹುಲ್ ಅಂತಿಮವಾಗಿ ನಗೆಪಾಟಲಿಗೀಡಾಗಿದ್ದಾರೆ. ಇದು ರಾಹುಲ್ ಅವರಿಗೆ ಈ ವರ್ಷದ ಹೀನಾಯ ಮುಖಭಂಗ. ಬಿಜೆಪಿಗರಿಂದಲೂ ಅಲ್ಲ, ಕೇಜ್ರಿವಾಲ್ರಿಂದಲೂ ಅಲ್ಲ, ಸ್ವತಃ ಈ ಪ್ರತಿಭಟನೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದ ಸೋನಂ ವಾಂಗ್ಚುಕ್ ಅವರ ಪತ್ನಿ ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ಗೆ ಚಾಟಿ ಬೀಸಿದ್ದಾರೆ. ಇನ್ನು ಕಾಕ್ರೋಚ್ಗಳ ನಾಯಕ ಅಭಿಜಿತ್ ದೊಡ್ಡ ಜಿರಳೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ತಮ್ಮದೇ ಕಾಕ್ರೋಚ್ ಪಾರ್ಟಿಯ ಕುರಿತಾಗಿ. ಹಾಗಾದರೆ ಈ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ನೋಡೋಣ. ವೀಕ್ಷಕರೇ, ವಿದ್ಯಾರ್ಥಿಗಳ ಪ್ರತಿಭಟನೆಯ ನಡುವೆ ಕೇಂದ್ರ ಸರ್ಕಾರ ಈಗ ಮೊದಲ ಕ್ರಮವನ್ನು ಕೈಗೊಂಡಿದೆ. ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯನ್ನೇ ಎತ್ತಂಗಡಿ ಮಾಡಿದೆ. ಕಾರ್ಯದರ್ಶಿ ವಿನೀತ್ ಜೋಶಿ ಅವರನ್ನು ಹುದ್ದೆಯಿಂದ ವರ್ಗಾವಣೆ ಮಾಡಿದೆ. ಅವರ ಸ್ಥಾನಕ್ಕೆ ಹಿರಿಯ IAS ಅಧಿಕಾರಿ ನರೇಶ್ ಪಾಲ್ ಗಂಗ್ವಾರ್ ಅವರನ್ನು ನೇಮಕ ಮಾಡಲಾಗಿದೆ. ಮತ್ತೊಂದೆಡೆ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಸೋನಂ ವಾಂಗ್ಚುಕ್ ನಡೆಸ್ತಾ ಇದ್ದ ಪ್ರತಿಭಟನೆ ಅಂತ್ಯಗೊಂಡಿದೆ. ಈ ಹಿಂದೆ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗಾಗಿ ಆಗ್ರಹಿಸಿದ್ರು. ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಕೆಲವೊಂದಷ್ಟು ಜನರ ವಿರುದ್ಧವಾಗಿ ಕೇಸ್ ದಾಖಲಾಗಿದ್ವಲ್ಲ, ಯಾರ್ಯಾರೆಲ್ಲ ಹಿಂಸಾಚಾರ ಮಾಡಿದ್ರು ಅವರ ವಿರುದ್ಧವಾಗಿ ಕೇಸ್ ದಾಖಲಾಗಿದ್ವು. ಅದನ್ನು ರದ್ದುಪಡಿಸಿದರೆ ಮಾತ್ರ ಉಪವಾಸ ಸತ್ಯಾಗ್ರಹ ಕೈ ಬಿಡೋದಾಗಿ ಹೇಳಿದರು. ಸದ್ಯಕ್ಕೆ ಅವರ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅವರು ಗುರುವಾರ ರಾತ್ರಿ ಕೊನೆಗೊಳಿಸಿದ್ದಾರೆ. ಆ ಸಂದರ್ಭದಲ್ಲಿ JP ನಡ್ಡಾ ಅವರಿದ್ದು, ಜಿತೇಂದ್ರ ಸಿಂಗ್ ಇದ್ದರು. ಜ್ಯೂಸ್ ನೀಡುವ ಮೂಲಕವಾಗಿ ಈ ಒಂದು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಂತ್ಯ ಆಗಿದೆ. ಆದರೆ ಇದೀಗ ಪ್ರಶ್ನೆ ಎದ್ದಿರೋದು ಅಂತ ಹೇಳಿದ್ರೆ CJP ಪ್ರತಿಭಟನೆಯ ಬಗ್ಗೆ. CJPಯ ಪ್ರತಿಭಟನೆ ಇನ್ನೂ ಕೂಡ ನಡೀತಾ ಇದೆ. ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಂಡ ಬೆನ್ನಲ್ಲೇ CJPಯ ಪ್ರತಿಭಟನೆ ಕೂಡ ಅಂತ್ಯಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಅಭಿಜಿತ್ ದೀಪ್ಗೆ ತಮ್ಮ ಯೋಜನೆಯನ್ನು ಇದೀಗ ಬಹಿರಂಗಪಡಿಸಿದ್ದಾರೆ. ಈ ಅಭಿಜಿತ್ ದೀಪ್ಗೆ ಯಾರು ಅಂತ ನಿಮಗೆ ಗೊತ್ತಿರಬಹುದು. ಜಿರಳೆಗಳಲ್ಲೇ ಅತಿ ದೊಡ್ಡ ಜಿರಳೆ ಈತ. ತನ್ನ ಜಿರಳೆಗಳ ಗುಂಪಿನ ಪರ ಈತ ಮುಂದಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಈಗ CJP ಹೇಳ್ತಾ ಇರೋದೇನು, CJP ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನೇ ಮುಖ್ಯ ಬೇಡಿಕೆ ಅಂತ ಹೇಳ್ಕೊಂಡಿದೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಕೊನೆಗೊಂಡಿದ್ದು ನಿರಾಶೆ ಮತ್ತು ಸಂತೋಷ ಎರಡನ್ನೂ ತಂದಿದೆ ಅಂತ CJP ಹೇಳ್ಕೊಂಡಿದೆ. ಆದರೆ ಸರ್ಕಾರದಿಂದ ಸ್ಪಷ್ಟವಾಗಿ ಭರವಸೆಗಳು ಸಿಗಬೇಕು, ನಮಗೆ ಕ್ರಮಗಳು ಬಂದರೆ ಮಾತ್ರ ಈ ಪ್ರತಿಭಟನೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಿದೆ. ಇದಿಷ್ಟು ಈ ಬಗ್ಗೆ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್. ವೀಕ್ಷಕರೇ, ಇದಕ್ಕೆ ದೇಶದೆಲ್ಲೆಡೆ ಚರ್ಚೆಗಳಾಗ್ತಾ ಇದೆ. ಜಂತರ್ ಮಂತರ್ನಲ್ಲಿ ನಡೆದಂತಹ ಕಿಡಿಗೇಡಿ ಕೃತ್ಯಕ್ಕೆ ದೇಶದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯ ಹೆಸರಲ್ಲಿ ಗಲಭೆ ಎಬ್ಬಿಸ್ತಿದ್ದೀರಾ ಅಂತ ಆಕ್ರೋಶ ಹೆಚ್ಚಾಗಿದೆ. ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹಿಂಸಾಚಾರ, ಕಲ್ಲು ತೂರಾಟ ಎಲ್ಲವೂ ಜೋರಾಗಿ ನಡೀತಾ ಇದೆ. ನಮ್ಮ ದೇಶದಲ್ಲಿ ಏನಾದರೂ ಸಮಸ್ಯೆ ಆದರೆ ಅದನ್ನು ನಾವು ಬಗೆಹರಿಸ್ಕೊಳ್ತೀವಿ. ಸಿಸ್ಟಮ್ ಅನ್ನೋದು ಆ ರೀತಿಯಾಗಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಯಾವುದೇ ಘಟನೆಗಳಾದರೂ ಅದರಲ್ಲಿ ಮೂಗು ತೂರಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಅದನ್ನು ಹೇಗಾದರೂ ಮಾಡಿ ರಾಜಕೀಯವಾಗಿ ಯಾರ ವಿರುದ್ಧನಾದರೂ ಎತ್ತುಕಟ್ಟಬೇಕು, ಈ ರೀತಿಯಾಗಿ ನಡೀತಾ ಇದೆ. ಈ ಹಿಂದೆನೂ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪೇಪರ್ಗಳು ಲೀಕ್ ಆಗಿದ್ದು ನಮ್ಮ ರಾಜ್ಯದಲ್ಲೂ ಕೂಡ ನಡೆದಿದೆ. ಈ ಬಗ್ಗೆ ಕಠಿಣ ಕ್ರಮಗಳು ಆಗಬೇಕಿತ್ತು. ಹಾಗೋ ಹೀಗೋ ಕೊನೆಗೂ ಕೇಂದ್ರ ಸರ್ಕಾರ ಏನೋ ಒಂದು ಮಾಡ್ತಾ ಇದೆ. ಆದರೆ ನೀಟ್ ಪ್ರತಿಭಟನೆ ಈಗ ನಡೀತಾ ಇರುವಂಥದ್ದು ಅದು ನೀಟ್ ಪ್ರತಿಭಟನೆಯಾಗಿ ಉಳಿದುಕೊಂಡಿಲ್ಲ. ಹಿಂಸಾಚಾರ ರೂಪ ಪಡೆಯೋದಕ್ಕೆ, ರಾಜಕೀಯ ಸ್ವರೂಪ ಪಡೆದುಕೊಳ್ಳೋದಕ್ಕೆ ವಿದೇಶಿ ಫಂಡಿಂಗ್ ಆಗಿದೆ ಅನ್ನುವ ಆರೋಪವೂ ಇದೆ. ಅದರ ಜೊತೆಗೆ ಇದಕ್ಕೆ ಪೂರಕವಾಗಿ ಬಾಂಗ್ಲಾದೇಶ, ಪಾಕಿಸ್ತಾನದಿಂದಲೂ ಇದಕ್ಕೆ ನೇರ ಸಪೋರ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ. ನಾವೆಲ್ಲರೂ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಆಗ್ತಿದೆಯಲ್ಲ, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನೀಟ್ ಅಭ್ಯರ್ಥಿಗಳು ಈ ರೀತಿಯಾಗೆಲ್ಲ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರಲ್ಲ, ಕೇಂದ್ರ ಸರ್ಕಾರ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಕೇಳ್ತಾ ಇದ್ರೆ ಅತ್ತ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಈ ಗಲಭೆಗೆ ಪ್ರಚೋದನೆ ಸಿಗ್ತಾ ಇದೆ. ನೀವೆಲ್ಲರೂ ನೆನಪು ಮಾಡ್ಕೊಳ್ಬೇಕಾದ ವಿಚಾರ ಏನಂದರೆ, ಈ ಹಿಂದೆ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಪಲಾಯನ ಮಾಡಿದ್ರಲ್ವ, ಅದಕ್ಕೆ ಕಾರಣ ಏನು? ಆ ದೇಶದಲ್ಲಿ ಯಾವ ರೀತಿಯಾಗಿ ದಂಗೆ, ಗಲಭೆಗಳು, ಹಿಂಸಾಚಾರ ನಡೀತು, ಅದರ ಎಕ್ಸಾಕ್ಟ್ ರೆಪ್ಲಿಕಾವನ್ನು ನಾವು ದೆಹಲಿಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅಲ್ಲಿನ ಹಿಂದೂಗಳನ್ನು ಯಾವ ರೀತಿಯಾಗಿ ನಡೆಸ್ಕೊಂಡ್ರು, ಯಾವ ರೀತಿಯಾಗಿ ಬೆಂಕಿ ಹಚ್ಚಿದ್ರು, ಇದೆಲ್ಲವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದೀಗ ಭಾರತದಲ್ಲಿ ನವ ಯುವಕರಲ್ಲಿ ಏನು ಆಕ್ರೋಶ ಇದೆ ಅದನ್ನು ಬಳಸಿಕೊಂಡು ಅದಕ್ಕೆ ಇನ್ನಷ್ಟು ತುಪ್ಪ ಸುರಿಯುವ ಕೆಲಸಗಳಾಗ್ತಾ ಇದೆ.
ಭಾರತದಲ್ಲಿ ಇನ್ನಷ್ಟು ಬೆಂಕಿ ಹಚ್ಚಿ ಅಂತ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತನ್ನ ನಿರ್ಧಾರಗಳನ್ನು ನಿಲುವುಗಳನ್ನು ಪ್ರಕಟಿಸೋದಕ್ಕೆ ಅಥವಾ ಈ ನೀಟ್ ವಿಚಾರದಲ್ಲಿ ಮಾಡಿದಂತಹ ನಿರ್ಲಕ್ಷ್ಯನೇ ಇದೆಲ್ಲದಕ್ಕೂ ಕಾರಣ. ಯಾವಾಗ ಪೇಪರ್ ಲೀಕ್ ಪ್ರಕರಣ ಬೆಳಕಿಗೆ ಬಂತೋ ಆವತ್ತಿನ ದಿನಾನೇ ಕ್ರಮ ಕೈಗೊಂಡಿದ್ದಿದ್ರೆ ಇವತ್ತು ನಮ್ಮ ದೇಶಕ್ಕೆ ಇಂತಹ ದುಸ್ಥಿತಿನೂ ಬರ್ತಾ ಇರಲಿಲ್ಲ. ಶತ್ರುಗಳಿಂದ ಸುತ್ತುವರೆದಂತಹ ದೇಶ ನಮ್ಮದು. ಒಳಗಡೆನೂ ಒಂದಷ್ಟು ಶತ್ರುಗಳಿದ್ದಾರೆ. ಮೋದಿ ವಿರುದ್ಧವಾಗಿ, ನಮ್ಮ ದೇಶದ ವಿರುದ್ಧವೇ, ನಮ್ಮ ಸೈನ್ಯದ ವಿರುದ್ಧವಾಗಿಯೇ ಪ್ರಧಾನಿಗಳನ್ನು ಅವಹೇಳನ ಮಾಡುವಷ್ಟರ ಮಟ್ಟಿಗೆ ಕೆಲವು ದೇಶದೊಳಗಿನ ದೇಶದ್ರೋಹಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಇವರೆಲ್ಲರ ಹೆಡೆಮುರಿ ಕಟ್ಟುವ ಕೆಲಸಗಳು ಆಗಬೇಕಾಗಿದೆ. ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೂ ಕೂಡ ಈ ರೀತಿಯಾಗಿ ಗಲಭೆಗಳು, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಹಚ್ಚಿ ಇಡೀ ದೇಶವನ್ನು ಹಾಳು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಕೂಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ವಿಡಿಯೋಗಳನ್ನು ಗಮನಿಸಿರ್ಬೋದು. ದೆಹಲಿಯ ಜಂತರ್ ಮಂತರ್ನಲ್ಲಿ ಸೇರಿದ್ದಂಥವರೆಲ್ಲರೂ ಕೂಡ ನೀಟ್ ಸಂತ್ರಸ್ತರ, ಕೇವಲ ನೀಟ್ ವಿಚಾರವಾಗಿಯೇ ಅವರು ಈ ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರಾ? ವೈರಲ್ ಆಗ್ತಿರುವಂತಹ ವಿಡಿಯೋಗಳನ್ನು ಗಮನಿಸಿದ್ರೆ ನಿಜಕ್ಕೂ ಇವರು ನಮ್ಮ ವಿದ್ಯಾರ್ಥಿಗಳೇನಾ ಅನ್ನುವ ಅನುಮಾನ ಮೂಡದೇ ಇರೋದಿಲ್ಲ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು ಬಹಳ ಸುಲಭ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವ ಯುವ ಜನತೆಯನ್ನು ಹೇಗೆ ಬೇಕೋ ಹಾಗೆ ನಂಬಿಸ್ಬೋದು. ಏನೇ ಕಣ್ಣಿಗೆ ಕಾಣಿಸಿದ್ರೂ ಅದನ್ನು ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಈ ರೀತಿಯಾಗಿ ಸಮಾಜ ಹೋಗ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇತ್ತೀಚೆಗೆ ದೇಶದಲ್ಲಿ ಸದ್ದು ಮಾಡ್ತಾ ಇರುವ ನೀಟ್ ಪ್ರಕರಣದ ಕುರಿತಾಗಿ ಅದರ ಸುತ್ತ ನಡೀತಾ ಇರುವಂತಹ ದಂಗಲ್. ಸಾಲದಕ್ಕೆ ನಮ್ಮ ನವಯುವಕರಿಗೆ ಜಿನ್ಸಿಗಳು ಅನ್ನುವ ಹೆಸರನ್ನು ಇಟ್ಟಿದ್ದಾರೆ. ಅವರನ್ನು ದಾರಿ ತಪ್ಪಿಸೋದಕ್ಕೆ ಏನೇನು ಬೇಕೋ ಅದೆಲ್ಲವೂ ಆಗ್ತಾ ಇದೆ. ಹೋರಾಟ ನಿಜಕ್ಕೂ ಮೂಲಭೂತ ಹಕ್ಕು. ಹೋರಾಟದ ಮೂಲಕ ನೀಟ್ ಸಂತ್ರಸ್ತರು ನ್ಯಾಯವನ್ನು ಪಡೆಯೋದಕ್ಕೆ ಹೊರಟಿದ್ರು. ಆದರೆ ಈ ಹೋರಾಟವನ್ನು ಹೈಜಾಕ್ ಮಾಡಿದ್ದು ಖಂಡಿತವಾಗ್ಲೂ ಕಿಡಿಗೇಡಿಗಳು. ಅಲ್ಲಿ ಮೊದಲು ಹಿಂಸಾಚಾರ ಮಾಡಿದ್ದು ಪೊಲೀಸ್ನವರ ಅಥವಾ ಈ ಕಿಡಿಗೇಡಿಗಳ? ಈ ರೀತಿಯಾಗಿ ಕಲ್ಲು ತೂರಾಟ ಮಾಡೋರು ನಿಜಕ್ಕೂ ನಮ್ಮ ವಿದ್ಯಾರ್ಥಿಗಳೇನಾ? ಯಾರೋ ಬಂದು ಬೆಂಬಲ ಕೊಡ್ತಾರೆ ಅಂತ ಕಿಡಿಗೇಡಿಗಳನ್ನು ಬೆಂಬಲಕ್ಕೆ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಜಂತರ್ ಮಂತರ್ನಿಂದ ಅದೆಂತಹ ವಿಡಿಯೋಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಕಲ್ಲು ತೂರಾಟ ಮಾಡೋದು, ಗುಪ್ತಾಂಗ ಪ್ರದರ್ಶನ ಮಾಡೋದು, ಅಸಹ್ಯ ಸನ್ನೆಗಳನ್ನು ಮಾಡೋದು, ಪ್ರಧಾನಿಗಳ ವಿರುದ್ಧವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು. ಆ ವಿಡಿಯೋಗಳಲ್ಲಿ ಅವರ ವೇಷಭೂಷಣಗಳನ್ನು ಗಮನಿಸಿದ್ರೆ ಅವರು ಬಾಂಗ್ಲಾ ನುಸುಳುಕೋರರ ರೀತಿ ಕಾಣಿಸ್ತಾ ಇದ್ದಾರೆ. ಜಂತರ್ ಮಂತರ್ ಗಲಭೆ ವಿಚಾರವಾಗಿ ನಿಜಕ್ಕೂ ತನಿಖೆ ಆಗಬೇಕು. ಅಲ್ಲಿ ನಿಜಕ್ಕೂ ಸೇರಿದಂಥವರು ವಿದ್ಯಾರ್ಥಿಗಳೇನ ಅಥವಾ ವಿದ್ಯಾರ್ಥಿಗಳ ಸೋಗಿನಲ್ಲಿ ದೇಶದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಒಂದಷ್ಟು ಕಿಡಿಗೇಡಿಗಳು ಪ್ರಯತ್ನಿಸ್ತಾ ಇದ್ದಾರಾ, ದೇಶದ್ರೋಹಿಗಳು ಪ್ರಯತ್ನಿಸ್ತಾ ಇದ್ದಾರಾ? ಈ ಬಗ್ಗೆ ಕೂಡ ತನಿಖೆ ಆಗಲಿ. ಇನ್ನು ವೀಕ್ಷಕರೇ, ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಈ ಪ್ರತಿಭಟನೆಯ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಬಂದಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀಟ್ ವಿಚಾರವಾಗಿ ಇದ್ದಂತಹ ಅಸಮಾಧಾನ, ವಿದ್ಯಾರ್ಥಿಗಳ ಅಸಮಾಧಾನವನ್ನು ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ರು. ಆದರೆ ಕಾಂಗ್ರೆಸ್ನ ಬಂಡವಾಳ ಬಟಾಬಯಲಾಗಿದೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಅರವಿಂದ್ ಕೇಜ್ರಿವಾಲ್ ಅವರು ಈ ಹಿಂದೆ ದೆಹಲಿಯಲ್ಲಿ ಇದೇ ರೀತಿಯಾಗಿ ಒಂದು ಭ್ರಷ್ಟಾಚಾರದ ಹೋರಾಟ ನಡೀತಾ ಇತ್ತು, ಉಪವಾಸ ಸತ್ಯಾಗ್ರಹ ನಡೀತಾ ಇತ್ತು. ಅದನ್ನು ಹೈಜಾಕ್ ಮಾಡಿ ಯಾವ ರೀತಿಯಾಗಿ ತಮ್ಮದೇ ಪಕ್ಷವನ್ನು ಕಟ್ಟಿ CM ಆಗುವಷ್ಟರ ಮಟ್ಟಿಗೆ ಬೆಳೆದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ರಾಹುಲ್ ಗಾಂಧಿಯವರು ಈ ಉಪವಾಸ ಸತ್ಯಾಗ್ರಹದ ಮುಂದಾಳತ್ವ ವಹಿಸೋದಕ್ಕೆ ಹೋಗಿ ಅರವಿಂದ್ ಕೇಜ್ರಿವಾಲ್ ಅವರ ಐಡಿಯಾವನ್ನೇ ಕಾಪಿ ಕ್ಯಾಟ್ ಮಾಡಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಆಗ ಭ್ರಷ್ಟಾಚಾರದ ಹೋರಾಟವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಅಸ್ತ್ರವಾಗಿ ಬಳಸ್ಕೊಂಡಿದ್ರು. ಈಗ ಕಾಂಗ್ರೆಸ್ನ ವಿಫಲ ನಾಯಕ, ವಿಪಕ್ಷ ನಾಯಕನಾಗಿ ಸತತ ಸೋಲಿನ ನಂತರ ಕಂಗೆಟ್ಟು ಹೋಗಿದ್ದ ರಾಹುಲ್ ಅವರು ಈ ನೀಟನ್ನು ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಸಾಕಷ್ಟು ಅವಕಾಶಗಳಿತ್ತು ವಿಪಕ್ಷ ನಾಯಕನಾಗಿ. ಕೇಂದ್ರದ ವಿರುದ್ಧ ಒಂದೇ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಪ್ರತಿಭಟಿಸೋದಕ್ಕೆ ಸಾಧ್ಯವಾಗಿಲ್ಲ. ಈಗ ಏನು ಮಾಡೋದು ಅಂತ ತಿಳಿಯದೆ ಈ ನೀಟಿಗೆ ವಿಚಾರಕ್ಕೆ ಕೈ ಹಾಕಿದ್ರ. ಯಾಕಂದರೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಇಷ್ಟು ತೀಕ್ಷ್ಣ ರೂಪ ಪಡೆದುಕೊಳ್ಳುವ ಮೊದಲೇ ಈ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ರು. ಆದರೆ ಅವರು ರೀಸೆಂಟಾಗಿ ಬ್ಯುಸಿ ಇದ್ದಿದ್ದು ಮಮತಾ ಬ್ಯಾನರ್ಜಿ ಅವರ TMC ಪಕ್ಷವನ್ನು ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿಕೊಳ್ಳೋದ್ರಲ್ಲಿ, ಅದರ ಲಾಭವನ್ನು ಪಡೆದುಕೊಳ್ಳೋದ್ರಲ್ಲಿ. ಇದ್ದಕ್ಕಿದ್ದ ಹಾಗೆ ನೀಟ್ ಸಂತ್ರಸ್ತರ ಕುರಿತಾಗಿ ಕರುಣೆ ಉಕ್ಕಿ ಬಂದಿದೆ. ಇದಕ್ಕೆ ಹೇಳಿದ್ದು, ನಮ್ಮ ದೇಶದಲ್ಲಿ ಸತ್ಯವನ್ನು ಸುಳ್ಳು ಮಾಡೋದು, ಸುಳ್ಳನ್ನು ಸತ್ಯ ಮಾಡೋದು ಬಹಳ ಈಸಿ ಅಂತ. ಎಲ್ಲರ ಕಣ್ಣಲ್ಲಿ ಈಗ ಕಾಂಗ್ರೆಸ್ ಇದರ ನೇತೃತ್ವ ವಹಿಸಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗೇನಾಗಿದೆ, ಈ ರಾಜಕೀಯ ನಾಟಕ ಎಲ್ಲವೂ ಬಟಾಬಯಲಾಗಿದೆ. ಇದು BJP ಮಾಡ್ತಿರುವ ಆರೋಪ ಅಲ್ಲ. ಸ್ವತಃ ಸೋನಂ ವಾಂಗ್ಚುಕ್ ಅವರ ಪತ್ನಿ ರಾಹುಲ್ಗೆ ಮಾತಿನ ಚಾಟಿ ಬೀಸಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟವನ್ನು, ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವನ್ನು ಹೈಜಾಕ್ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಆರೋಪಿಸಿದ್ದಾರೆ, ಕಿಡಿಕಾರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೋದಿ ಮನೆ ಮುಂದೆ ಏನು ರಾಹುಲ್ ಗಾಂಧಿ ಹೋಗಿದ್ರಲ್ವಾ, ರಾಹುಲ್ ಪ್ರತಿಭಟನೆ ದೊಡ್ಡ ನಾಟಕ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಸೋನಂ ಪತ್ನಿ ಗೀತಾಂಜಲಿ ಅವರು ಕಾಂಗ್ರೆಸ್ ಇದರಲ್ಲಿ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು ನಕಲಿ, ಅದರಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ ಅಂತ ಮಾತಿನ ಚಾಟಿ ಬೀಸಿದ್ದಾರೆ. ಅಲ್ಲಿಗೆ ಯಾರು ಉಪವಾಸ ಸತ್ಯಾಗ್ರಹ ಮಾಡಿದ್ರೋ ಅವರಿಂದಲೇ ರಾಹುಲ್ ಹಾಗೆ ಕಾಂಗ್ರೆಸ್ಗೆ ಉತ್ತರ ಸಿಕ್ಕಿದೆ ಅನ್ನುವಂತಾಯಿತು.
ಇನ್ನು ದೇಶದ ಜನ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲೂ ಕೂಡ ಪೇಪರ್ ಲೀಕ್ಗಳಾಗಿದ್ವು, ಅದು ಕೂಡ ಮೇಜರ್ ಇನ್ಸಿಡೆಂಟ್ಗಳು. 1991ರಲ್ಲಿ UPSC ಪರೀಕ್ಷೆಯ ಪ್ರಿಲಿಮ್ಸ್ ಎಕ್ಸಾಮ್ನ ಪೇಪರೇ ಲೀಕ್ ಆಗಿತ್ತು. ಇನ್ನು 2004ರಲ್ಲಿ CBSE ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಎಕ್ಸಾಮ್ನ ಪೇಪರ್ ಲೀಕ್ ಆಗಿತ್ತು. 2006ರಲ್ಲೂ ಕೂಡ CBSE ಪೇಪರ್ ಲೀಕ್ ಆಗಿತ್ತು. ಆ ಎಲ್ಲ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಿದ್ದು ಕಾಂಗ್ರೆಸ್. ಈಗ ನೀಟ್ ಪೇಪರ್ ಲೀಕ್ ಬಗ್ಗೆ ಹೋರಾಟವನ್ನು ಮಾಡ್ತಾ ಇರೋದು ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನೀಟ್ ಸುತ್ತ ಈಗ ಹಲವು ವಿಚಾರಗಳು ನಡೀತಾ ಇದೆ, ಗಲಭೆಗಳು ನಡೀತಾ ಇದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.